ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. 1 ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯ 30ನೇ ವಾಕ್ಯ. 1 ಸ್ಯಾಮ್ಯುಯಲ್ ಚಾಪ್ಟರ್ 2 ವರ್ಸ್ 30. ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ? ನಿನ್ನ ಗೋತ್ರದವರು, ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ನೋಡಿರಿ, ಇಲ್ಲಿ ನಾವು ಗಮನಿಸುವಂತಹ ಕಾರ್ಯ, ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬೇಕು ಒಂದು ವಿಷಯವನ್ನು. ಹಾಲೆಲೂಯ. ದೇವರ ದೇವರ ಮನಸ್ಸು, ದೇವರ ಭಾವನೆ, ದೇವರ ಪಾಲಿಸಿ ಏನು, ದೇವರ ಸಿಸ್ಟಮ್ ಏನು ಎಂಬುದಾಗಿ ನೋಡ್ರಿ. ಇಲ್ಲಿ ಏಲಿ ದೇವಾಲಯದಲ್ಲಿ ಸೇವೆ ಮಾಡುತ್ತಾ ಇದ್ದ ಒಂದು ಯಾಜಕನು ಮತ್ತು ಒಂದು ಪ್ರವಾದಿಯಾಗಿದ್ದನು. ಈ ಏಲಿಯ ಮಕ್ಕಳು ದೇವರಿಗೆ ವಿರುದ್ಧವಾಗಿ ನಡೆಯುತ್ತಾ ಇದ್ದರು. ಆದರೆ ಏಲಿ ಅದನ್ನು ಸರಿ ಮಾಡುತ್ತಾ ಇರಲಿಲ್ಲ. ತನ್ನ ಮಕ್ಕಳ ಕೃತ್ಯಗಳನ್ನು, ಅವರ ಬಿಹೇವಿಯರ್, ಅವರ ಜೀವನದ ಶೈಲಿಯನ್ನು ನೋಡಿ ಸುಮ್ಮನೆ ಇದ್ದನು, ಸರಿ ಮಾಡುತ್ತಾ ಇರಲಿಲ್ಲ. ಆ ಮಕ್ಕಳು ದೇವರಿಗೆ ವಿರುದ್ಧವಾದ ಕಾರ್ಯವನ್ನು ದೇವಾಲಯದ ವಿಷಯಗಳಲ್ಲೇ ಮಾಡುತ್ತಾ ಇದ್ದರು. ಲೌಕಿಕವಾದ ವಿಷಯ ಅಲ್ಲ, ದೇವಾಲಯದ ವಿಷಯಗಳಲ್ಲಿಯೇ. ಹಾಲೆಲೂಯ. ಆ ಬಲಿಗಳು, ಜನರು ತಂದು ಕೊಡುವಂತಹ ಬಲಿಗಳ ವಿಷಯದಲ್ಲಿ ದೇವರಿಗೆ ಇಷ್ಟವಿಲ್ಲದ ಅಸಹ್ಯವಾದ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ದೇವರದನ್ನು ನೋಡಿ ಏಲಿಗೆ ತಿಳಿಸುತ್ತಾ ಇದ್ದಾರೆ. ಆದರೆ ಏಲಿ ಅದನ್ನು ಸರಿ ಮಾಡಲು ತಪ್ಪಿ ಹೋದನು. ಆಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ, ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ನೀನು ಗೌರವಿಸುತ್ತಾ ಇದೆಯಾ. ಆದ ಕಾರಣ ನಾನು ನಿನಗೆ ಮಾತು ಕೊಟ್ಟಿದ್ದೇನು, ನಿನ್ನ ಸಂತಾನದವರು ನನ್ನ ಸೇವೆಯನ್ನು ಮಾಡುವರು, ಯಾಜಕ ಸೇವೆಯನ್ನು ಮಾಡುವರು ಎಂಬುದಾಗಿ. ಆದರೆ ಇನ್ನು ಮುಂದೆ ಅದು ನನ್ನಿಂದ ದೂರವಾಗಿರಲಿ. ನಾನು ಆ ಮಾತನ್ನು ನೆರವೇರಿಸಲಿಕ್ಕೆ ಆಗುವುದಿಲ್ಲ. ನಾನು ನಿನಗೆ ಕೊಟ್ಟ ವಾಗ್ದಾನ, ಒಡಂಬಡಿಕೆಯನ್ನು ನಾನು ನೆರವೇರಿಸಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಾ? ನೀನು ನನಗಿಂತ ನಿನ್ನ ಮಕ್ಕಳನ್ನೇ ಗೌರವಿಸುತ್ತಾ ಇದೆಯಾ. ನನ್ನನ್ನು ಗೌರವಿಸುವವರನ್ನು ನಾನು ಗೌರವಿಸುವೆನು, ನನ್ನನ್ನು ತಿರಸ್ಕಾರ ಮಾಡುವವರು ತಿರಸ್ಕಾರ ಹೊಂದುವರು. ದೇವರು ತಿರಸ್ಕಾರ ಮಾಡುವ ದೇವರು ಅಲ್ಲ. ತಿರಸ್ಕಾರ ಮಾಡುವುದು ದೇವರ ಸ್ವಭಾವ ಅಲ್ಲ. ಆದರೆ ದೇವರನ್ನು ತಿರಸ್ಕಾರ ಮಾಡುವವರು ತಿರಸ್ಕಾರ ಹೊಂದುತ್ತಾರೆ. ಈ ಭೂಮಿಯಲ್ಲಿ ತಿರಸ್ಕಾರ ಹೊಂದುತ್ತಾರೆ, ತಮ್ಮ ಕಾರ್ಯದಲ್ಲಿ ತಿರಸ್ಕಾರ ಹೊಂದುತ್ತಾರೆ, ತಮ್ಮ ಮನೆ, ತಮ್ಮ ಕುಟುಂಬ, ತಮ್ಮ ವ್ಯಾಪಾರ, ತಮ್ಮ ಯಾವುದೇ ವಿಚಾರದಲ್ಲಿ ದೇ ವಿಲ್ ಬಿ ಡಿಸ್ಪೈಸ್ಡ್, ದೇ ವಿಲ್ ಬಿ ರಿಜೆಕ್ಟೆಡ್. ವೈ? ದ ರೀಸನ್ ಇಸ್ ಯು ರಿಜೆಕ್ಟ್ ಗಾಡ್, ಯು ಡಿಸ್ಪೈಸ್ ಗಾಡ್, ಯು ಡಿಸ್ಹಾನರ್ ಗಾಡ್. ಯಾವುದನ್ನು ದೇವರಿಗಿಂತ ಮಿಗಿಲಾಗಿ ಮಾಡುತ್ತಾ ಇದ್ದೇವೆ. ಹಾಲೆಲೂಯ. ಇಲ್ಲಿ ಏಲಿ ತನ್ನ ಮಕ್ಕಳಿಗೆ ಹೆಚ್ಚಾದ ಗೌರವ, ತನ್ನ ಮಕ್ಕಳಿಗೆ ಭಯಪಡುತ್ತಾ ಇದ್ದನು. ಆದ ಕಾರಣ ಅವನು ಅದರಿಂದ ಎಲ್ಲವನ್ನ ಕಳಕೊಳ್ಳಬೇಕಾಯಿತು. ದೇವರು ಆತನ ಮೇಲೆ ಏಲಿ ಮಾಡಿದ ಸಂಗತಿ ದೇವರಿಗೆ ಇಷ್ಟ ಆಗಲಿಲ್ಲ. ಸೊ ಗಾಡ್ ಹ್ಯಾಡ್ ಟು ವಿತ್ಡ್ರಾ ಹಿಸ್ ಕವನೆಂಟ್, ಹಿಸ್ ಪ್ರಾಮಿಸ್. ಎಲ್ಲ ದೂರವಾಗಿರಲಿ ಎಂಬುದಾಗಿ, ಇನ್ನು ಮುಂದೆ ನಾನು ಅದನ್ನು ಕಂಟಿನ್ಯೂ ಮಾಡುವುದಿಲ್ಲ ಎಂಬುದಾಗಿ ದೇವರು ನಿಲ್ಲಿಸಿಬಿಟ್ಟು ಇರುವುದನ್ನು ನೋಡು. ನಮ್ಮ ಪಾಪಗಳು, ನಮ್ಮ ತಪ್ಪುಗಳು ದೇವರ ಕೈಯನ್ನು ನಿಲ್ಲಿಸುತ್ತಾ ಇದೆ, ದೇವರ ಕಾರ್ಯಗಳನ್ನು ನಿಲ್ಲಿಸುತ್ತಾ ಇದೆ. ದೇವರು ನಮಗೆ ಸಹಾಯ ಮಾಡಬೇಕೆಂಬುದಾಗಿರುವಾಗ, ನಮಗೆ ಒಳ್ಳೆಯದನ್ನೇ ಮಾಡಬೇಕೆಂಬುದಾಗಿರುವಾಗ ಅದನ್ನು ತಡೆ ಮಾಡುವುದು ನಮ್ಮ ಕೃತ್ಯಗಳು. ಸೊ ಇಲ್ಲಿಂದ ನಾವು ತಿಳಿದುಕೊಳ್ಳೋಣ, ದೇವರು ಸ್ಪಷ್ಟವಾಗಿ ಮಾತನಾಡುತ್ತಾ ಇದ್ದಾರೆ. ನನ್ನನ್ನು ಸನ್ಮಾನಿಸು, ಅವರನ್ನು ನಾನು ಸನ್ಮಾನಿಸುವೆನು. ಹಲ್ಲೆಲೂಯ. ನೀನು ನನಗಿಂತ ಹೆಚ್ಚಾಗಿ ಏನಾದರೂ ಪ್ರೀತಿಸುತ್ತಾ ಇದೆಯಾ, ಗೌರವಿಸುತ್ತಾ ಇದೆಯಾ, ಸನ್ಮಾನಿಸುತ್ತಾ ಇದೆಯಾ? ಅದು ತಡೆಯಾಗಿರುತ್ತದೆ. ಆ ತಡೆಯನ್ನು ನೀಗಿಸೋಣ. ಇವತ್ತು ನಾವು ಪರಿಶೀಲನೆ ಮಾಡಿ ನೋಡೋಣ. ಇಟ್ಸ್ ಓನ್ಲಿ ಟು ಲರ್ನ್, ಇಟ್ಸ್ ಓನ್ಲಿ ಟು ಹಾಲೆಲೂಯ ಚೆಕ್ ಮಾಡಿಕೊಳ್ಳೋಣ. ನಮ್ಮನ್ನು ನಾವೇ ಚೆಕ್ ಮಾಡಿಕೊಳ್ಳೋಣ. ತಡೆಗಳು ಬರ್ತಾ ಇದೆ. ಯಾಕೆ ತಡೆಗಳು ಬರ್ತಾ ಇದೆ? ಯಾಕೆ ದೇವರ ವಾಗ್ದಾನಗಳು ಈಡೇರುತ್ತಾ ಇಲ್ಲ? ಯಾಕೆ ಇನ್ನೂ ನನಗೆ ಉತ್ತರ ಬರುತ್ತಾ ಇಲ್ಲ? ಯಾಕೆ ನನ್ನ ಜೀವನ ಇದೇ ರೀತಿ ಇದೆ? ನಾನು ಏನು ತಪ್ಪು ಮಾಡಿದ್ದೆ ಎಂಬುದಾಗಿ ಪ್ರಶ್ನೆಗಳು
ತೆಗೆದುಕೊಳ್ಳುತ್ತಾ ಇರುವ ನಮ್ಮನ್ನೇ ನಾವು ಒಂದು ಸಾರಿ ಪರಿಶೀಲನೆ ಮಾಡಿ ನೋಡೋಣ. ದೇವರಿಗೆ ಕೊಡಬೇಕಾದ ಸನ್ಮಾನವನ್ನು, ಗೌರವವನ್ನು ಕೊಡದೆ ನಾನು ಇನ್ನೊಂದು ವ್ಯಕ್ತಿಗೆ, ಇನ್ನೊಂದು ವಸ್ತುಗೆ, ಇನ್ನೊಂದು ಕಾರ್ಯಕ್ಕೆ ಕೊಟ್ಟು ಬಿಟ್ಟಿದ್ದೀನ, ಅಥವಾ ನನಗೇನೆ ನಾನು ಕೊಡುತ್ತಾ ಇದ್ದೀನ? ಆಮ್ ಐ ಹಲ್ಲೆಲೂಯಾ ಬೀಯಿಂಗ್ ಸೆಲ್ಫಿಶ್ ಅಂಡ್ ಐ ಆಮ್ ಓನ್ಲಿ ವರಿಡ್ ಅಬೌಟ್ ಮೈ ಸೆಲ್ಫ್ ಆ್ಯಂಡ್ ಹಾನರಿಂಗ್ ಮೈ ಸೆಲ್ಫ್, ಹಲ್ಲೆಲೂಯಾ ಥಾಟ್ಫುಲ್ ಅಬೌಟ್ ಮೈ ಸೆಲ್ಫ್. ಇದೆಲ್ಲ ನನ್ನ ಸೆಲ್ಫು, ನನ್ನ ನನ್ನ ಸ್ವಾರ್ಥ ಕೂಡ ನನಗೆ ತಡೆಯಾಗಿರುತ್ತದೆ. ದೇವರೇ, ಈ ತಡೆ ಹೊಡೆಯಲಿ ಅಪ್ಪ. ನಿನ್ನನ್ನು ನಾನು ಗೌರವಿಸಬೇಕು. ಎಲ್ಲ ವಿಷಯದಲ್ಲಿಯೂ ಗೌರವಿಸರಿ, ಎಲ್ಲ ವಿಷಯದಲ್ಲಿಯೂ ಗೌರವಿಸರಿ. ನಾಟ್ ಓನ್ಲಿ ರಿಗಾರ್ಡಿಂಗ್ ದ ಆಫರಿಂಗ್ ಆ್ಯಂಡ್ ದ ಸ್ಯಾಕ್ರಿಫೈಸ್ ಆ್ಯಂಡ್ ದ ಮನಿ ಆ್ಯಂಡ್ ದ ಮೆಟೀರಿಯಲ್, ಬಟ್ ಆಲ್ಸೋ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಸ್ತೋತ್ರ ಸ್ತೋತ್ರ. ಪ್ರೀತಿ, ಮಮತೆ, ಘನ, ಗೌರವ, ಆರಾಧನೆ ಎಂಬುದಾಗಿ ಬರುವಾಗ ಯಾರಿಗೆ ಮೊದಲು ಸ್ಥಾನ ಕೊಡುತ್ತಾ ಇದ್ದೇವೆ? ಹೊಗಳಿಕೆ ಎಂಬುದಾಗಿ ಬರುವಾಗ ಯಾರಿಗೆ ಮೊದಲು ಸ್ಥಾನ ಕೊಡುತ್ತಾ ಇದ್ದೇವೆ? ಹಲ್ಲೆಲೂಯಾ. ಕ್ರೆಡಿಟ್ ಎಂಬುದಾಗಿ ಬರುವಾಗ ಯಾರಿಗೆ ಕೊಡುತ್ತಾ ಇದ್ದೇವೆ? ಹಲ್ಲೆಲೂಯಾ. ಯೋಚನೆ ಮಾಡಿ ಪರಿಶೀಲನೆ ಮಾಡುವಾಗಲೇ ದೇವರು ನಮ್ಮ ಕಣ್ಣುಗಳನ್ನು ತೆರೆದು ಹಲ್ಲೆಲೂಯಾ ನಮ್ಮನ್ನು ಆಶೀರ್ವದಿಸುವ ದೇವರಾಗಿರುತ್ತಾನೆ. ದೇವರು ಮನಮರುಗುವ ದೇವರು ಎಚ್ಚರಿಸುತ್ತಾ ಇದ್ದರು. ಅದರ ಏಳಿಗೆ, ಅದರ ಬಗ್ಗೆ ಯಾವ ಒಂದು ಹಲ್ಲೆಲೂಯಾ ಧೈರ್ಯ, ಒಂದು ಕಾಳಜಿ ಇರಲಿಲ್ಲ. He did not take any measure to correct his children. ಹಲ್ಲೆಲೂಯಾ. ಆದರೆ ಹಲ್ಲೆಲೂಯಾ ಎಲ್ಲವನ್ನು ಕಳೆಕೊಳ್ಳುವ ಒಂದೇ ದಿನದಲ್ಲಿ ಮಕ್ಕಳು, ಒಂದೇ ದಿನದಲ್ಲಿ ಎಲ್ಲವ ಹಲ್ಲೆಲೂಯಾ ಕಳಕೊಳ್ಳುವಂತಹ, ಓ ಸ್ತೋತ್ರ ಸ್ತೋತ್ರ ಏಸಪ್ಪ, ಅಂತಹ ಪರಿಸ್ಥಿತಿ ಬಂತು. ಯೇಸುವೇ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈ ದಿನದಲ್ಲಿ ಒಪ್ಪಿಸಿಕೊಡುತ್ತೇವೆ ರಾಜ. ನಿಮ್ಮ ಮಹಿಮೆ ನಮ್ಮಿಂದ ಹೋಗಬಾರದು ಸ್ವಾಮಿ. ನಮ್ಮನ್ನು ಬಲಪಡಿಸರಿ. ನಮ್ಮನ್ನೇ ನಾವು ಶೋಧನೆ ಮಾಡಿ ನೋಡ್ಕೊಳ್ತೀವಪ್ಪ, ಚೆಕ್ ಮಾಡ್ತೀವಪ್ಪ. ನಮ್ಮನ್ನು ತೊಳೆಯಿರಿ ಸ್ವಾಮಿ, ನಮ್ಮನ್ನು ಸರಿ ಮಾಡ್ರಿ ಯೇಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್ ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಇದೆಲ್ಲ ನಾವು ತಿಳ್ಕೊಂಡು ನಾವು ಪ್ರಶ್ನೆ ಕೇಳುವ ಪ್ರಶ್ನೆಗಳಿಗೆ ಇದು ಉತ್ತರವಾಗಿರುತ್ತದೆ. ಯಾಕೆ ನನಗಿನ್ನೂ ಉತ್ತರ ಬಂದಿಲ್ಲ ಎಂಬುದಾಗಿ ಯೋಚನೆ ಮಾಡೋದು. ನಮ್ಮನ್ನೇ ಸ್ವಲ್ಪ ಚೆಕ್ ಮಾಡಿ ನೋಡೋಣವ, ನಾವು ಯಾವ ರೀತಿ ನಡ್ಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ. ಅದನ್ನು ತಿಳಿದ ತಕ್ಷಣ ಅದ್ಭುತ, ತಿಳಿದ ತಕ್ಷಣ ಬಿಡುಗಡೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ